ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಸೆಕೆಂಡ್ ಸೆಮಿಸ್ಟರ್ ಆಲ್ UG ರಿವೈಸ್ಡ್ NEP ಡಿಗ್ರಿ ಎಕ್ಸಾಮಿನೇಷನ್ ಜುಲೈ 2025 ಅಂದ್ರೆ ಎರಡನೇ ಸೆಮಿಸ್ಟರ್ನ ಎಲ್ಲ ಡಿಗ್ರಿ ಕೋರ್ಸ್ಗಳಿಗೆ ಅನ್ವಯವಾಗುವಂತಹ ಜುಲೈ 2025ರ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥಿಯರಿ ಅಂಡ್ ಪ್ರಾಕ್ಟೀಸ್, ಭಾರತದ ಸಂವಿಧಾನ ಸಿದ್ಧಾಂತ ಮತ್ತು ಅಧ್ಯಯನ, ಕಂಪಲ್ಸರಿ ಪೇಪರು. ಈ ಒಂದು ಪತ್ರಿಕೆಯಲ್ಲಿ ತಮಗೆ ಗೊತ್ತಿದ್ದಂತೆ 40 ವಸ್ತುನಿಷ್ಠ ಮಾದರಿಯ ಪ್ರಶ್ನೋತ್ತರಗಳು ಇರುತ್ತವೆ. 90 ನಿಮಿಷ ನಿಮಗೆ ಸಮಯವಿರುತ್ತೆ. ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರ ಅಧಿಕೃತ ನಿವಾಸ. ಭಾರತದ ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ. ದ ಆಫಿಷಿಯಲ್ ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ರಾಷ್ಟ್ರಪತಿ ಭವನ. ದ ಆಫಿಷಿಯಲ್ ರೆಸಿಡೆನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಆನ್ಸರ್ ರಾಷ್ಟ್ರಪತಿ ಭವನ. ಶ್ವೇತ ಭವನ ಇದು ಅಮೆರಿಕಾದ ಅಧ್ಯಕ್ಷರ ಅಧಿಕೃತ ನಿವಾಸ ಮತ್ತು ಆಡಳಿತ ಕೇಂದ್ರವಾಗಿದೆ. ಅದರಂತೆ ಬಕಿಂಗ್ಹ್ಯಾಮ್ ಅರಮನೆ ಇದು ಕೂಡ ಇಂಗ್ಲೆಂಡಿನ ದೊರೆ ಅಥವಾ ರಾಣಿಯ ಅಧಿಕೃತ ನಿವಾಸ ಮತ್ತು ಆಡಳಿತ ಕೇಂದ್ರವಾಗಿದೆ. ಎರಡನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಅವರು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ. ಡ್ಯಾಶ್ ಡ್ಯಾಶ್ ರವರು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ. ಪ್ರತಿಭಾ ಪಾಟೀಲ್ ರವರು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಅನ್ನೋದು. ಡ್ಯಾಶ್ ಡ್ಯಾಶ್ ಈಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆನ್ಸರ್ ಈಸ್ ಪ್ರತಿಭಾ ಪಾಟೀಲ್. ಪ್ರತಿಭಾ ಪಾಟೀಲ್ ರವರು ನಮ್ಮ ಭಾರತ ದೇಶದ 12ನೇ ರಾಷ್ಟ್ರಪತಿ. ಇವರ ಅಧಿಕಾರಾವಧಿ 25 ಜುಲೈ 2007ರಿಂದ 25 ಜುಲೈ 2012ರವರೆಗೆ. ಇನ್ನು ದ್ರೌಪದಿ ಮುರ್ಮು ಇವರು ನಮ್ಮ ಭಾರತ ದೇಶದ ಪ್ರಸ್ತುತ ರಾಷ್ಟ್ರಪತಿಯವರು. 15ನೇ ರಾಷ್ಟ್ರಪತಿಯಾಗಿ 25 ಜುಲೈ 2022ರಿಂದ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇನ್ನ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 2 ಅವಧಿಗೆ ಇವರು ಭಾರತದ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 1966ರಿಂದ 1977ರವರೆಗೆ ಮತ್ತು 1980ರಿಂದ 1984ರವರೆಗೆ ಇವರು ಭಾರತದ ಪ್ರಧಾನಮಂತ್ರಿಯಾಗಿ 2 ಅವಧಿಗೆ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸುಮಿತ್ರಾ ಮಹಾಜನ್ ರವರು ನಮ್ಮ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯ 16ನೇ ಸ್ಪೀಕರ್ ಆಗಿ 6 ಜೂನ್ 2014ರಿಂದ 17 ಜೂನ್ 2019ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನು 3ನೇ ಪ್ರಶ್ನೆ, ಕೇಂದ್ರದಲ್ಲಿ ವಿಟೋ ಅಧಿಕಾರ ಯಾರಿಗಿದೆ? ಕೇಂದ್ರದಲ್ಲಿ ವಿಟೋ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಹೂ ಹ್ಯಾಸ್ ವಿಟೋ ಪವರ್ ಎಟ್ ಸೆಂಟರ್? ಆನ್ಸರ್ ಈಸ್ ಪ್ರೆಸಿಡೆಂಟ್. ಕೇಂದ್ರದಲ್ಲಿ ವಿಟೋ ಅಧಿಕಾರ ಹೊಂದಿದವರು ರಾಷ್ಟ್ರಪತಿಯವರು. ನಮ್ಮ ಸಂವಿಧಾನದ 111ನೇ ವಿಧಿಯ ಪ್ರಕಾರ ವಿಟೋ ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಯವರಿಗಿದೆ. ಇದನ್ನ ನಾವು ನಿಷೇಧ ಅಧಿಕಾರ ಅಂತ ಕೂಡ ಕರಿತೀವಿ. ಸಂಸತ್ತಿನಿಂದ ಒಪ್ಪಿಗೆ ಪಡೆದ ಮಸೂದೆ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಬಂದಾಗ, ಅಂದರೆ ಸಾಮಾನ್ಯ ವಿಷಯಕ್ಕೆ ಸಂಬಂಧಿಸಿದ ಮಸೂದೆಯನ್ನ ರಾಷ್ಟ್ರಪತಿಗಳು ಮರುಪರಿಶೀಲನೆಗೆ ಕಳುಹಿಸಬಹುದು. ಇದನ್ನೇ ನಾವು ರಾಷ್ಟ್ರಪತಿಗಳು ಹೊಂದಿರುವ ವಿಟೋ ಅಧಿಕಾರ ಅಥವಾ ನಿಷೇಧ ಅಧಿಕಾರವೆಂದು ಕರೆಯುತ್ತೇವೆ. 4ನೇ ಪ್ರಶ್ನೆ,
ಹೂ ಈಸ್ ಪ್ರೆಸಿಡೆಂಟ್ ಹೂ ಈಸ್ ಪ್ರೆಸೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ಭಾರತದ ಪ್ರಸ್ತುತ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ರವರು. ಸಿ.ಪಿ. ರಾಧಾಕೃಷ್ಣನ್ ರವರು ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಗಳು. ಇವರು 15ನೇ ಉಪರಾಷ್ಟ್ರಪತಿಗಳಾಗಿ 12 ಸೆಪ್ಟೆಂಬರ್ 2025ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋದು. ಇನ್ನ ಜಾಕಿರ್ ಹುಸೇನ್ ರವರು 2ನೇ ಉಪರಾಷ್ಟ್ರಪತಿಯಾಗಿ 13 ಮೇ 1962ರಿಂದ 13 ಮೇ 1967 ಅವಧಿಯಲ್ಲಿ 2ನೇ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನ ವಿ ಗಿರಿ ಅವರು 3ನೇ ಉಪರಾಷ್ಟ್ರಪತಿಯಾಗಿ 13 ಮೇ 1967ರಿಂದ 3 ಮೇ 1969ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನ ಬಿ.ಡಿ. ಜತ್ತಿ ಅವರು 5ನೇ ಉಪರಾಷ್ಟ್ರಪತಿಯಾಗಿ 13 ಆಗಸ್ಟ್ 1974ರಿಂದ 31 ಆಗಸ್ಟ್ 1979ರ ಅವಧಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ. ಭಾರತದ ಪ್ರಧಾನಮಂತ್ರಿಗಳನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ, ರಾಷ್ಟ್ರಪತಿ. ಹೂ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್. ರಾಷ್ಟ್ರಪತಿಗಳು ಭಾರತದ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡುತ್ತಾರೆ. ಅಂದ್ರೆ 75ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಭಾರತದ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡುತ್ತಾರೆ. 6ನೇ ಪ್ರಶ್ನೆ. ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಕ್ಯಾಬಿನೆಟ್ ಸಭೆಗಳ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸುತ್ತಾರೆ. ಹೂ ಚೇರ್ ದ ಮೀಟಿಂಗ್ಸ್ ಆಫ್ ಕ್ಯಾಬಿನೆಟ್? ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯವರು ಕ್ಯಾಬಿನೆಟ್ ಅಥವಾ ಮಂತ್ರಿಮಂಡಲದ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. 7ನೇ ಪ್ರಶ್ನೆ. ಪ್ರಧಾನಮಂತ್ರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಹೂ ಅಡ್ಮಿನಿಸ್ಟರ್ ದ ಓತ್ ಆಫ್ ಆಫೀಸ್ ಟು ದ ಪ್ರೈಮ್ ಮಿನಿಸ್ಟರ್? ಆನ್ಸರ್ ಈಸ್ ಪ್ರೆಸಿಡೆಂಟ್. ಜೊತೆಗೆ ಉಪರಾಷ್ಟ್ರಪತಿಯವರಿಗೆ 69ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. 69ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಯವರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಇನ್ನು ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಯವರೇ ಪ್ರಮಾಣ ವಚನ 124ನೇ ವಿಧಿಯ ಪ್ರಕಾರ ಬೋಧಿಸುತ್ತಾರೆ. ಮುಖ್ಯ ನ್ಯಾಯಾಧೀಶರಿಗೆ 124ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸುತ್ತಾರೆ. ಉಪರಾಷ್ಟ್ರಪತಿಯವರಿಗೆ 69ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸುತ್ತಾರೆ. 8ನೇ ಪ್ರಶ್ನೆ. ಕ್ಯಾಬಿನೆಟ್ ಸಭೆಗಳಿಗೆ ಹಾಜರಾಗುವ ಅಧಿಕಾರ ಯಾರಿಗಿದೆ? ಕ್ಯಾಬಿನೆಟ್ ಮಂತ್ರಿಗಳು. ಹೂ ಹ್ಯಾಸ್ ಪವರ್ ಟು ಅಟೆಂಡ್ ದ ಮೀಟಿಂಗ್ ಆಫ್ ಕ್ಯಾಬಿನೆಟ್? ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ ಮಂತ್ರಿಗಳು. ಕ್ಯಾಬಿನೆಟ್ ಮಂತ್ರಿಗಳು ಎಂದರೆ ಕೆಲವು ಪ್ರಮುಖ ಖಾತೆಗಳನ್ನ ಹೊಂದಿರುವಂತಹ ಮಂತ್ರಿಗಳು. ಅವರನ್ನು ನಾವು ಕ್ಯಾಬಿನೆಟ್ ಮಂತ್ರಿಗಳು ಎಂದು ಕರೆಯುತ್ತೇವೆ. 9ನೇ ಪ್ರಶ್ನೆ. ಅವರ್ ಪಾರ್ಲಿಮೆಂಟ್ ಈಸ್ ಡ್ಯಾಶ್ ಚೇಂಬರ್ ಸಿಸ್ಟಮ್? ಡ್ಯುಯಲ್ ಚೇಂಬರ್ ಸಿಸ್ಟಮ್. ನಮ್ಮ ಸಂಸತ್ತು ಡ್ಯಾಶ್ ಡ್ಯಾಶ್ ಸದನ ಪದ್ಧತಿ ಹೊಂದಿದೆ. ಉತ್ತರ, ನಮ್ಮ ಸಂಸತ್ತು ದ್ವಿಸದನಗಳನ್ನ ಒಳಗೊಂಡಿದೆ ಅನ್ನೋದು. ಒಂದು ಲೋಕಸಭೆ ಕೆಳಮನೆ, ಇನ್ನೊಂದು ರಾಜ್ಯಸಭೆ ಮೇಲ್ಮನೆ. ಇನ್ನ ಏಕಸದನ ಹೊಂದಿರುವ ರಾಷ್ಟ್ರಗಳು ಚೀನಾ, ನ್ಯೂಜಿಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ನಾರ್ವೆ ಇತ್ಯಾದಿ. 10ನೇ ಪ್ರಶ್ನೆ.
ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ ಸಂಸತ್ತು. ನಮ್ಮ ದೇಶದ ಸರ್ಕಾರದ ಮೊದಲನೇ ಅಂಗವಾದ ಶಾಸಕಾಂಗವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅನ್ನೋದು ಉತ್ತರ ಸಂಸತ್ತು. ಸೆಂಟರ್ ಲೆಜಿಸ್ಲೇಚರ್ ಈಸ್ ಡಿಸೈಗ್ನೇಟೆಡ್ ಆಸ್ ಪಾರ್ಲಿಮೆಂಟ್. ಡಯಟ್ ಇದು ಜಪಾನ್ ದೇಶದ ಸಂಸತ್ತನ್ನ ಕರೆಯಲಾಗುತ್ತೆ. ಕಾಂಗ್ರೆಸ್ ಇದು ಅಮೆರಿಕ ದೇಶದ ಸಂಸತ್ತಿಗೆ ಕರೆಯಲಾಗುತ್ತದೆ. ಇನ್ನು ವಿಧಾನಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಪ್ರಸ್ತುತ 28 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಪಾಂಡಿಚೇರಿ, ದೆಹಲಿ, ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಈ ವಿಧಾನಸಭೆ ಅಸ್ತಿತ್ವದಲ್ಲಿದೆ ಅನ್ನೋದು. 11ನೇ ಪ್ರಶ್ನೆ, ರಾಜ್ಯಸಭಾ ಕಾನ್ಸಿಸ್ಟ್ ಆಫ್ ಡ್ಯಾಶ್ ಮೆಂಬರ್ಸ್. 250 ಮೆಂಬರ್ಸ್. ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಇರುತ್ತದೆ? ಪ್ರಸ್ತುತ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಡ್ಯಾಶ್ ಡ್ಯಾಶ್ ಇರುತ್ತದೆ 250. 543 ಲೋಕಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ. 224 ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ. 12ನೇ ಪ್ರಶ್ನೆ, ಕೇಂದ್ರ ಶಾಸಕಾಂಗದ 2 ಅಧಿವೇಶನಗಳ ನಡುವಿನ ಅಂತರವು ಡ್ಯಾಶ್ಗಿಂತ ಹೆಚ್ಚಿರಬಾರದು. 6 ತಿಂಗಳಿಗಿಂತ ಹೆಚ್ಚು ಇರಬಾರದು. The gap between 2 sessions of the Union legislature should not exceed more than 6 months. ನಮ್ಮ ಸಂವಿಧಾನದ 85ನೇ ವಿಧಿಯ ಪ್ರಕಾರ ಕೇಂದ್ರ ಶಾಸಕಾಂಗದ 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚು ಇರಬಾರದೆಂದು ನಮ್ಮ ಸಂವಿಧಾನದ 85ನೇ ವಿಧಿ ಮಾಹಿತಿ ನೀಡುತ್ತದೆ. 13ನೇ ಪ್ರಶ್ನೆ, ಸಾಮಾನ್ಯ ಮಸೂದೆಯನ್ನು ಡ್ಯಾಶ್ ಡ್ಯಾಶ್ ದಲ್ಲಿ ಮಂಡಿಸಬಹುದು. ಅಂದರೆ ಸಾಮಾನ್ಯ ಮಸೂದೆಯನ್ನು ಸಂಸತ್ತಿನ ಯಾವ ಸದನದಲ್ಲಿ ಮಂಡಿಸಬಹುದು? ಉತ್ತರ ಯಾವುದಾದರೂ ಸದನದಲ್ಲಿ ಮಂಡಿಸಬಹುದು. ಅಂದರೆ ಸಾಮಾನ್ಯ ವಿಷಯಕ್ಕೆ ಸಂಬಂಧಿಸಿದ ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಾದರೂ ಮಂಡಿಸಬಹುದು ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡಿಸಬಹುದು. ಆದರೆ ಹಣಕಾಸು ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲು ಬರುತ್ತದೆ ಅನ್ನೋದು. ಇನ್ನ ಜಂಟಿ ಅಧಿವೇಶನ. ಈ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದ 108ನೇ ವಿಧಿ ಮಾಹಿತಿ ಕೊಡುತ್ತದೆ. ಯಾವುದಾದ್ರೂ ಮಸೂದೆ ವಿವಾದಕ್ಕೆ ಒಳಗಾದಾಗ ಅದನ್ನು ಬಗೆಹರಿಸಲು ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೆಯುತ್ತಾರೆ. 14ನೇ ಪ್ರಶ್ನೆ, ಕೇಂದ್ರ ಕ್ಯಾಬಿನೆಟ್ ಸಾಮೂಹಿಕವಾಗಿ ಡ್ಯಾಶ್ಗೆ ಜವಾಬ್ದಾರಿಯಾಗಿರುತ್ತದೆ. ಕೇಂದ್ರ ಕ್ಯಾಬಿನೆಟ್ ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತದೆ ಅನ್ನೋದು. ಕೇಂದ್ರ ಕ್ಯಾಬಿನೆಟ್ ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಯಾವ ರಾಷ್ಟ್ರದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರವಿರುತ್ತದೋ ಆ ರಾಷ್ಟ್ರದ ಕಾರ್ಯಾಂಗ ಅಥವಾ ಸರ್ಕಾರ ಅಲ್ಲಿನ ಶಾಸಕಾಂಗ ಅಥವಾ ನಮ್ಮ ಭಾರತ ದೇಶದಲ್ಲಿ ಶಾಸಕಾಂಗದ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಗೆ ಸಾಮೂಹಿಕವಾಗಿ ಕ್ಯಾಬಿನೆಟ್ ಅಥವಾ ಸರ್ಕಾರ ಜವಾಬ್ದಾರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. 15ನೇ ಪ್ರಶ್ನೆ, ಡ್ಯಾಶ್ ರವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು. ಡ್ಯಾಶ್ ಡ್ಯಾಶ್ ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು. ಉಪರಾಷ್ಟ್ರಪತಿ. ಡ್ಯಾಶ್ ಡ್ಯಾಶ್ ಈಸ್ ಎಕ್ಸ್ ಆಫಿಸಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ವೈಸ್ ಪ್ರೆಸಿಡೆಂಟ್. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಅಥವಾ ಚೇರ್ಮನ್ ರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. 16ನೇ ಪ್ರಶ್ನೆ,
ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪಿಸಲ್ಪಟ್ಟ ವರ್ಷ 26ನೇ ಜನವರಿ 1950. The Supreme Court of India was established on 26th January 1950. 26 ಜನವರಿ 1950ರಂದು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಸ್ಥಾಪನೆಯಾಯಿತು. 17ನೇ ಪ್ರಶ್ನೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುತ್ತಾರೆ. Who appoints the Chief Justice of Supreme Court? President. 18ನೇ ಪ್ರಶ್ನೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಡ್ಯಾಶ್ ಡ್ಯಾಶ್ ಆಗಿರುತ್ತದೆ. 65 ವರ್ಷಗಳು. The retirement age of Supreme Court judge is 65 years. ಇನ್ನು 62 ವರ್ಷ ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸಾಗಿರುತ್ತದೆ. The retirement age of High Court judge is 62 years. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. 19ನೇ ಪ್ರಶ್ನೆ. The state executive is headed by the governor. ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರು. ರಾಜ್ಯಪಾಲರನ್ನ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ಎಂದು ಪರಿಗಣಿಸಲಾಗುತ್ತದೆ. 20ನೇ ಪ್ರಶ್ನೆ. ರಾಜ್ಯಪಾಲರು ಡ್ಯಾಶ್ ಡ್ಯಾಶ್ ಅಧಿಕಾರಗಳನ್ನು ಹೊಂದಿದ್ದಾರೆ. The governor has the power to ಇಲ್ಲಿ ಕ್ಷಮಾದಾನ, ಶಿಕ್ಷೆ ಬದಲಿಸುವ, ಶಿಕ್ಷೆಯ ಅಮಾನತು ಮಾಡುವ, ಮೇಲಿನ ಎಲ್ಲವೂ. ಉತ್ತರ ಏನಿದೆ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಅಧಿಕಾರಗಳನ್ನ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ ಅನ್ನೋದು. ನಮ್ಮ ಸಂವಿಧಾನದ 161ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಒಬ್ಬರ ಅಪರಾಧಿಗೆ ಶಿಕ್ಷೆ ಆದಾಗ ಆ ಶಿಕ್ಷೆಯನ್ನ ಕ್ಷಮಾದಾನ ಮಾಡುವ, ಶಿಕ್ಷೆಯ ಪ್ರಮಾಣವನ್ನು ಬದಲಿಸುವ ಅಥವಾ ಆ ಶಿಕ್ಷೆಯನ್ನ ರದ್ದುಗೊಳಿಸುವ, ಅಮಾನತುಗೊಳಿಸುವ ಅಧಿಕಾರವನ್ನ ಹೊಂದಿದ್ದಾರೆ ಅನ್ನೋದು. ಅದು ನಮ್ಮ ಸಂವಿಧಾನದ 161ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಮೇಲಿನ ಎಲ್ಲಾ ಅಧಿಕಾರಗಳನ್ನ ಹೊಂದಿದ್ದಾರೆ ಅನ್ನೋದು. ಕ್ಷಮಾದಾನ, ಶಿಕ್ಷೆ ಬದಲಿಸುವ, ಶಿಕ್ಷೆಯ ಅಮಾನತು ಮಾಡುವ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುವರು? ರಾಜ್ಯಪಾಲರು. The chairman and members of State Public Service Commission are appointed by the governor. Answer is governor. ಪ್ರಸ್ತುತ ನಮ್ಮ ಕರ್ನಾಟಕದ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರಪ್ಪ ಅಂದ್ರ ಶಿವಶಂಕರಪ್ಪ ಎಸ್ ಸಾಹುಕಾರ್. ಪ್ರಸ್ತುತ KPSCಯ ಚೇರ್ಮನ್ ಅಥವಾ ಅಧ್ಯಕ್ಷರು ಶಿವಶಂಕರಪ್ಪ ಎಸ್ ಸಾಹುಕಾರ್. 22ನೇ ಪ್ರಶ್ನೆ. ರಾಜ್ಯದ ಮುಖ್ಯಮಂತ್ರಿಗಳು ಡ್ಯಾಶ್ ಡ್ಯಾಶ್ ಸದಸ್ಯರಾಗಿರುತ್ತಾರೆ. ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಬೇಕಾದರೆ ಅವನು ರಾಜ್ಯ ಶಾಸಕಾಂಗದ ಯಾವುದೇ ಸದನದ ಸದಸ್ಯನಾಗಿರ್ಬಹುದು. ಅಂದರೆ ಅವನು ವಿಧಾನಸಭೆ ಸದಸ್ಯನಾದರೂ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ತಿನ ಸದಸ್ಯನಾದರೂ ಆಗಿರ್ಬೋದು. The chief ministers of the state is the member of. Answer is either House of State Legislature. 23ನೇ ಪ್ರಶ್ನೆ. ರಾಜ್ಯ ಶಾಸಕಾಂಗದ ನಾಯಕ ಯಾರು? ಮುಖ್ಯಮಂತ್ರಿಗಳು. ರಾಜ್ಯ ಶಾಸಕಾಂಗದ ನಾಯಕ ಯಾರು? ಉತ್ತರ ಮುಖ್ಯಮಂತ್ರಿ.
ಹೂ ಈಸ್ ದ ಲೀಡರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್? ಚೀಫ್ ಮಿನಿಸ್ಟರ್. 24ನೇ ಪ್ರಶ್ನೆ. ಒಂದು ರಾಜ್ಯದ ಮುಖ್ಯಮಂತ್ರಿಯವರು ಜವಾಬ್ದಾರಿಯಾಗಿರುವುದು ಯಾರಿಗೆ ಜವಾಬ್ದಾರಿಯಾಗಿರುತ್ತಾರೆ ಅನ್ನೋದು ವಿಧಾನಸಭೆಗೆ. ರಾಜ್ಯ ಶಾಸಕಾಂಗದ ಕೆಳಮನೆಯಾದ ವಿಧಾನಸಭೆಗೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಜವಾಬ್ದಾರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅನ್ನೋದು. ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಟಿವ್ ಅಸೆಂಬ್ಲಿ. ಒಂದು ರಾಜ್ಯದ ಮುಖ್ಯಮಂತ್ರಿಯವರು ವಿಧಾನಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. 25ನೇ ಪ್ರಶ್ನೆ. ಹೂ ಅಡ್ಮಿನಿಸ್ಟರ್ the oath of office to the members of Council of Ministers in a state? The governor. ರಾಜ್ಯದ ಸಚಿವ ಸಂಪುಟದ ಸದಸ್ಯರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ರಾಜ್ಯಪಾಲರು. ನಮ್ಮ ಸಂವಿಧಾನದ 164 ಮೂರನೇ ಉಪವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯದ ಸಚಿವ ಸಂಪುಟದ ಬೇರೆ ಬೇರೆ ಖಾತೆಗಳನ್ನು ಹೊಂದಿದಂತಹ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ. ಸಂವಿಧಾನದ 164 ಮೂರನೇ ಉಪವಿಧಿಯ ಪ್ರಕಾರ ರಾಜ್ಯಪಾಲರು ಬೇರೆ ಬೇರೆ ಖಾತೆಗಳನ್ನು ಹೊಂದಿದ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. 26ನೇ ಪ್ರಶ್ನೆ. ರಾಜ್ಯದಲ್ಲಿಯ ವಿಧಾನ ಪರಿಷತ್ತನ್ನು ಯಾರು ರದ್ದುಪಡಿಸಬಹುದು? ಉತ್ತರ ಸಂಸತ್ತು. ಸಂಸತ್ತು ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನ ಸ್ಥಾಪನೆ ಮಾಡಬಹುದು ಅಥವಾ ರದ್ದುಪಡಿಸಬಹುದು. ನಮ್ಮ ಸಂವಿಧಾನದ 169ನೇ ವಿಧಿಯ ಪ್ರಕಾರ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡಬಹುದು ಅಥವಾ ಅಲ್ಲಿದ್ದ ವಿಧಾನ ಪರಿಷತ್ತನ್ನ ರದ್ದುಪಡಿಸಬಹುದು. The legislative council in state can be abolished by the parliament. ಪ್ರಸ್ತುತ 6 ರಾಜ್ಯಗಳಲ್ಲಿ ಮಾತ್ರ ನಾವು ಈ ವಿಧಾನ ಪರಿಷತ್ತು ಇರುವುದನ್ನ, ಮೇಲ್ಮನೆ, ರಾಜ್ಯ ಶಾಸಕಾಂಗದ ಮೇಲ್ಮನೆ ಇರುವುದನ್ನ ನೋಡುತ್ತೇವೆ. ಒಂದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಬಿಹಾರ್ ಮತ್ತು ಉತ್ತರ ಪ್ರದೇಶ್. 27ನೇ ಪ್ರಶ್ನೆ. ಯಾರ ಪೂರ್ವಾನುಮತಿಯೊಂದಿಗೆ ರಾಜ್ಯ ಶಾಸಕಾಂಗದಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸಲಾಗುತ್ತದೆ? ರಾಜ್ಯಪಾಲರು. ಅಂದರೆ ರಾಜ್ಯಪಾಲರ ಪೂರ್ವಾನುಮತಿಯನ್ನ ಪಡೆದು ರಾಜ್ಯ ಶಾಸಕಾಂಗದಲ್ಲಿ ಹಣಕಾಸು ಮಸೂದೆಯನ್ನ ಮಂಡಿಸಲಾಗುತ್ತದೆ ಅನ್ನೋದು. ಮನಿ ಬಿಲ್ಸ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಇನ್ ದ ಸ್ಟೇಟ್ ಲೆಜಿಸ್ಲೇಚರ್ ವಿತ್ ದ ಪ್ರಿಯರ್ ಕಾನ್ಸೆಸ್ಟ್ ಆಫ್ ದಿ ಆನ್ಸರ್ ಈಸ್ ಗವರ್ನರ್. 28ನೇ ಪ್ರಶ್ನೆ. ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ? 224. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ದ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ? 224. 75 ಕರ್ನಾಟಕದ ವಿಧಾನ ಪರಿಷತ್ತಿನ ಪ್ರಸ್ತುತ ಸದಸ್ಯರ ಸಂಖ್ಯೆ. 543 ಲೋಕಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ. 250 ರಾಜ್ಯಸಭೆಯ ಸದಸ್ಯರ ಸಂಖ್ಯೆ. 29ನೇ ಪ್ರಶ್ನೆ. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ? ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಡ್ಯಾಶ್ ಡ್ಯಾಶ್ ರವರು ನೇಮಿಸುತ್ತಾರೆ. ಯಾರು ನೇಮಿಸುತ್ತಾರೆ ಅನ್ನೋದು? ಉತ್ತರ ರಾಷ್ಟ್ರಪತಿ. 217ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. 217ನೇ ವಿಧಿಯ ಪ್ರಕಾರ ದ ಚೀಫ್ ಜಸ್ಟಿಸ್ ಆಫ್ ಎ ಹೈಕೋರ್ಟ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. 30ನೇ ಪ್ರಶ್ನೆ. ಮೂಲಭೂತ ಹಕ್ಕುಗಳನ್ನು ಜಾರಿ ಮಾಡಲು ಹೈಕೋರ್ಟ್ಗಳು ರಿಟ್ಗಳನ್ನು ಹೊರಡಿಸಲು ಅಧಿಕಾರವನ್ನು ಹೊಂದಿರುವುದು ಯಾವ ಕಲಂನ ಅನ್ವಯ? ಉತ್ತರ 226ನೇ ವಿಧಿಯ ಪ್ರಕಾರ. 226ನೇ ವಿಧಿಯ ಪ್ರಕಾರ ಹೈಕೋರ್ಟ್, 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಗಳನ್ನ ಹೊರಡಿಸುತ್ತವೆ ಅನ್ನೋದು.
ಇಲ್ಲಿ 5 ಪ್ರಕಾರದ ರಿಟ್ಗಳು ಕಂಡು ಬರುತ್ತವೆ. ಒಂದನೇದು ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ, ಎರಡನೇದು ಮ್ಯಾಂಡಮಸ್ ಪರಮಾದೇಶ, ಮೂರನೇದು ಪ್ರೊಹಿಬಿಷನ್ ಪ್ರತಿಬಂಧಕಾಜ್ಞೆ, ನಾಲ್ಕನೇದು ಕೋವಾರಂಟೋ ಅಧಿಕಾರ ಪ್ರತ್ಯ, ಐದನೇದು ಸರ್ಟಿಯೋರರಿ ಉತ್ಪ್ರೇಕ್ಷಣಾ ಲೇಖ. ಇನ್ನು 225ನೇ ವಿಧಿ ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿ ಬಗ್ಗೆ ತಿಳಿಸುತ್ತದೆ. 227ನೇ ವಿಧಿ ಹೈಕೋರ್ಟಿನ ಮೇಲ್ವಿಚಾರಣೆ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. 228ನೇ ವಿಧಿ ಹೈಕೋರ್ಟಿಗೆ ಕೆಲವು ಪ್ರಕರಣಗಳ ವರ್ಗಾಯಿಸುವುದರ ಬಗ್ಗೆ ಮಾಹಿತಿ ನೀಡುತ್ತದೆ. 31ನೇ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1993. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಡ್ಯಾಶ್ ಡ್ಯಾಶ್ ಇಯರ್ 1993. 1993ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಯಿತು. 32ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಡಿಸೆಂಬರ್ 10ನೇ ತಾರೀಕರಂದು ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಸೆಲೆಬ್ರೇಟೆಡ್ ಆನ್ ಡಿಸೆಂಬರ್ 10. ಡಿಸೆಂಬರ್ 10, 1948ರಂದು ವಿಶ್ವ ಮಾನವ ಹಕ್ಕುಗಳ ಘೋಷಣೆಯನ್ನ ವಿಶ್ವಸಂಸ್ಥೆ ಮಾಡಿ 30 ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಇದರಲ್ಲಿ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ರಾಷ್ಟ್ರಗಳು ಈ 30 ಹಕ್ಕುಗಳನ್ನ ಪ್ರತಿ ರಾಜ್ಯ ಅಥವಾ ರಾಷ್ಟ್ರಗಳಲ್ಲಿ ವಾಸಿಸುವ ಪ್ರಜೆಗಳಿಗೆ ಕೊಡಬೇಕು ಎಂದು ಹೇಳುತ್ತದೆ. ನಮ್ಮ 33ನೇ ಪ್ರಶ್ನೆ, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿ. Who appoints the president and members of the National Scheduled Caste Commission? Answer is President. ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಸದಸ್ಯರನ್ನು ಯಾರು ತೆಗೆದು ಹಾಕುತ್ತಾರೆ? ರಾಷ್ಟ್ರಪತಿಯವರು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಸದಸ್ಯರನ್ನು ಅಧಿಕಾರದಿಂದ ತೆಗೆದು ಹಾಕುತ್ತಾರೆ. Who has power to remove the members of the National Scheduled Caste Commission? Answer is President. 338ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿಗಳು ತೆಗೆದು ಹಾಕುತ್ತಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರನ್ನು ಡ್ಯಾಶ್ ಡ್ಯಾಶ್ ರವರು ನೇಮಿಸುತ್ತಾರೆ. ಕೇಂದ್ರ ಸರ್ಕಾರ. ಮೆಂಬರ್ಸ್ ಆಫ್ ನ್ಯಾಷನಲ್ ವುಮನ್ ಕಮಿಷನ್ ಆರ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರನ್ನು ಕೇಂದ್ರ ಸರ್ಕಾರವು ನೇಮಕ ಮಾಡುತ್ತದೆ. 36ನೇ ಪ್ರಶ್ನೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರ ಅಧಿಕಾರಾವಧಿ 3 ವರ್ಷಗಳು. ಟೆನ್ಯೂರ್ ಆಫ್ ದ ಮೆಂಬರ್ ಆಫ್ ನ್ಯಾಷನಲ್ ವುಮನ್ ಕಮಿಷನ್ ಈಸ್ 3 years. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರ ಅಧಿಕಾರದ ಅವಧಿ 3 ವರ್ಷಗಳು. 37ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗವು ಸ್ವಾಯತ್ತ ಸಂಸ್ಥೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಉತ್ತರ ಆಟೋನಾಮಸ್ ಬಾಡಿ. ಭಾರತದ ಚುನಾವಣಾ ಆಯೋಗವು ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಎಂದು ನಮ್ಮ ಸಂವಿಧಾನದ 324ನೇ ವಿಧಿ ಮಾಹಿತಿ ನೀಡುತ್ತದೆ. 38ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? 3 ಜನ. 3 ಜನ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹೌ ಮೆನಿ ಮೆಂಬರ್ಸ್ ಆರ್ ಇನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ?
3. ಒಬ್ಬ ಮುಖ್ಯ ಚುನಾವಣಾಧಿಕಾರಿ, ಇಬ್ಬರು ಇತರೆ ಚುನಾವಣಾಧಿಕಾರಿಗಳು ಈಗ ಚುನಾವಣಾ ಆಯೋಗದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿಯ ಹೆಸರು ಶ್ರೀ ಜ್ಞಾನೇಶ್ ಕುಮಾರ್. ಇತರೆ ಚುನಾವಣಾಧಿಕಾರಿಗಳು ಡಾಕ್ಟರ್ ಸುಖಬಿಂದರ್ ಸಿಂಗ್ ಸಂಧು, ಇನ್ನೊಬ್ರು ಡಾಕ್ಟರ್ ವಿವೇಕ್ ಜೋಶಿ. ಮುಖ್ಯ ಚುನಾವಣಾಧಿಕಾರಿ ಶ್ರೀ ಜ್ಞಾನೇಶ್ ಕುಮಾರ್, ಇತರೆ ಚುನಾವಣಾಧಿಕಾರಿಗಳು ಡಾಕ್ಟರ್ ಸುಖಬಿಂದರ್ ಸಿಂಗ್ ಸಂಧು, ಎರಡನೇವರು ಡಾಕ್ಟರ್ ವಿವೇಕ್ ಜೋಶಿ. 39ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಸಲಾಯಿತು? 1951, 52ರಲ್ಲಿ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳನ್ನ ನಡೆಸಲಾಯಿತು. ಇನ್ ವಿಚ್ ಇಯರ್ ವರ್ ದ ಫಸ್ಟ್ ಜನರಲ್ ಎಲೆಕ್ಷನ್ ಹೆಲ್ಡ್ ಇನ್ ಇಂಡಿಯಾ? 1951 to 1951-52. 40ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಭಾರತದಲ್ಲಿ ರಾಜ್ಯಗಳ ಶಾಸನ ಸಭೆಗಳಿಗೆ ಯಾರು ಚುನಾವಣೆ ನಡೆಸುತ್ತಾರೆ? ಉತ್ತರ, ಭಾರತದ ಚುನಾವಣಾ ಆಯೋಗ. ಭಾರತದಲ್ಲಿ ರಾಜ್ಯಗಳ ಶಾಸನ ಸಭೆಗಳಿಗೆ ಯಾರು ಚುನಾವಣೆ ನಡೆಸುತ್ತಾರೆ? ಭಾರತದ ಚುನಾವಣಾ ಆಯೋಗ. ಎಲೆಕ್ಷನ್ಸ್ ಇನ್ ಇಂಡಿಯಾ ಫಾರ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಕಂಡಕ್ಟೆಡ್ ಬೈ ಹೂಮ್? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಮ್ಮ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಭಾರತದ ಚುನಾವಣಾ ಆಯೋಗವು ಭಾರತದ ರಾಜ್ಯಗಳ ಶಾಸನ ಸಭೆಗಳಿಗೆ ಚುನಾವಣೆಯನ್ನು ನಡೆಸುತ್ತದೆ. ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಕಳೆದ ವರ್ಷದ ಜುಲೈ 2025ರಲ್ಲಿ ನಡೆದ 2ನೇ ಸೆಮಿಸ್ಟರ್ನ ರಿವೈಸ್ಡ್ NEPಯ ಮೊದಲ ವರ್ಷದ ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ಇನ್ನ ಈ ಪ್ರಶ್ನೆ ಪತ್ರಿಕೆಯ ಚರ್ಚೆಗೆ ಸಂಬಂಧಪಟ್ಟಂತೆ ನಾನು ನೀಡಿದ ಮಾಹಿತಿ, ಈ ತರಗತಿಯಲ್ಲಿ ನಾನು ನೀಡಿದ ಮಾಹಿತಿ ನಿಮಗೆ ಇಷ್ಟವಾದರೆ ಈ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ನಿಮ್ಮ ಗೆಳೆಯರಿಗೆ ಈ ಯೂಟ್ಯೂಬ್ ವಿಡಿಯೋವನ್ನ ಕಳುಹಿಸುವುದನ್ನು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ಒಂದು ತರಗತಿ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ.